ನಾನಿವತ್ತು ಕಟಿಂಗು ಮತ್ತು ಸ್ಟಿಚ್ಚಿಂಗು ಎರಡನ್ನೂ ಲೈನಿಂಗ್ ಬ್ಲೌಸ್ನ ನಾನು ಲೈವಲ್ಲೇ ತೋರಿಸ್ತಿದ್ದೀನಿ, ಯಾವುದೇ ವಾಯ್ಸ್ ಕೊಡ್ತಿಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಡೌಟ್ ಬಂದರೂ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಈ ಮೆಜರ್ಮೆಂಟ್ ಬಂದು 35 ಇದೆ. 35 ಅಂತ ಅಂದರೆ ನಾನು ಅಲ್ಲಿಗೆ ಅವರು ಮದುವೆ ಆಗಿಲ್ಲದೆ ಇರೋ ಹುಡುಗಿ ಆಗಿರೋ ಕಾರಣ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಹೊಲಿತಿದ್ದೀನಿ. ಹಾಗಾಗಿ 9, 9, 18, 36 ಒಂದು ಅರ್ಧ ಇಂಚ್ ಕಡಿಮೆ ಆದರೆ 35 ಬರುತ್ತೆ. ಹಾಗಾಗಿ ನಾನು 9, 18 ಇಂಚು ತೊಗೊಂಡಿದ್ದೀನಿ. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದನ್ನು ಅಲ್ಲದಲ್ಲೇ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏನಕ್ಕಂತ ಅಂದರೆ ಮದುಮಗಳಾಗಿರೋದ್ರಿಂದ ಅವರು ಸ್ವಲ್ಪ ದಪ್ಪ ಆಗೋ ಕಾರಣ ನಾವು ಚಿಕ್ಕ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವರಿಗೆ ಬಟ್ಟೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ನೇ ತೊಗೋತಿದ್ದೀನಿ, ಓಕೆನಾ. ಇಲ್ಲಿ ಸ್ಟ್ರೈಟ್ ಗೆರೆ ಹಾಕ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ನಾನು ಇದನ್ನು ಈ ರೀತಿ ಓಪನ್ ಮಾಡಿ ಈ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. 4ನೇ ಒಂದು ಭಾಗ ಈಗ ಸಿಗುತ್ತೆ ನೋಡಿ ನಿಮಗೆ. ಅವ್ರದ್ದು ಬ್ಯಾಕ್ ಲೆಂತ್ ಬಂದು 15.5 ಅಂದರೆ 15 ಸಾಕು, ಬಟ್ ಫ್ಯೂಚರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ 15.5 ಕೊಡಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 15.5 ನಾನು 15 ಮುಕ್ಕಾಲು ಇಟ್ಕೊತಾ ಇದ್ದೀನಿ. ಇಲ್ಲಿ ಕೈನ ಅಡ್ಡ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗ್ ಆದಮೇಲೆ ಇಲ್ಲಿ ಶೋಲ್ಡರ್ ಬಂದು 15 ಇಂಚ್ ಇದೆ ಅಂದರೆ ನಾವಿಲ್ಲಿ ನಾರ್ಮಲ್ ಬ್ಲೌಸ್ ಅಲ್ವಾ, ಸೊ ಹಾಗಾಗಿ 5 ಇಂಚು. ನಾನು ನಿಮಗೆ ಹೇಳಿದ್ದೆ ಒಂದು ಚಾರ್ಟ್ ಕೊಡ್ತೀನಿ ಯಾವುದಕ್ಕೆ ಎಷ್ಟು ಬರಬೇಕಂತ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದ್ರಲ್ಲಾರು ಅಪ್ಲೋಡ್ ಮಾಡ್ತೀನಿ. ಈ ರೀತಿ 2 ಇಂಚು 2.5 ಇಂಚ್ ದಾಟಿ ಮಧ್ಯ ಒಂದು ಸೇಫ್ಟಿ ಪಿನ್ ಹಾಕೋಣ. ಮತ್ತು ಇಲ್ಲಿಂದ ಮೇಲ್ಗಡೆನೂ 2.5, 3 ಇಂಚ್ ಬಿಟ್ಟು ಈ ರೀತಿ ಸೇಫ್ಟಿ ಪಿನ್ನ ಹಾಕೋಣ, ಓಕೆನಾ. ಹದಿನೈದು ಶೋಲ್ಡರ್ ಇದ್ದಾಗ ನಾವು 5.5 ತಗೋಬೋದು. ಸೊ ದಾರ ಇರುತ್ತೆ, ಸ್ವಲ್ಪ ಬ್ರಾಡ್ ಕೊಟ್ರೆ ಮಕ್ಳುಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು 5.5 ತಗೋತಿದ್ದೀನಿ. ನೋಡಿ ಇಲ್ಲಿ ನಾನು 2.25 ಅಥವಾ 2.5 ತಗೋತಿದ್ದೀನಿ. ಅವರಿಗೆ ಪ್ರಿಂಟ್ ನಾನು ಇಲ್ಲಿ ಬಾಡಿ ಮೆಜರ್ಮೆಂಟಲ್ಲಿ ನಾನು ಅಳತೆ ತಗೋತಿರೋದು. ಫ್ರಂಟ್ ಟಿಪ್ ಬಂದು 7.5 ಇದೆ. ಮತ್ತು ಇಲ್ಲಿಂದ ಕೆಳಗೆ ಅವರಿಗೆ ನಾನು 4.25 ಮುಕ್ಕಾಲು ಡೌನ್ ತೊಗೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಅಂದರೆ ಎದೆಯ ಸುತ್ತಳತೆ ಬಂದು 35.5 ಇದೆ. ಇಲ್ಲಿ 9.36 ಆಗಿರೋದ್ರಿಂದ 2 ಪಾಯಿಂಟು ಒಳಗಡೆ ಕಾದಂಗೆ ತೊಗೊಂಡು ನಾನು ಈ ರೀತಿ ಸ್ಟ್ರೈಟ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇದು ಎಂಥ ಬಿಗಿನರ್ಸ್ಗಾದ್ರೂ ತುಂಬ ಈಸಿ ಆಗುತ್ತೆ. ಈ ರೀತಿ ಸ್ಟ್ರೈಟ್ ಮಾರ್ಕ್ ಹಾಕಿ ಸ್ವಲ್ಪ ಆ ಸೈಡ್ ಸ್ವಲ್ಪ ಬ್ರಾಡ್ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಬ್ರಾಡ್ ತೊಗೊಂಡಿದ್ದೀನಿ. ಈ ರೀತಿ ಸಿಂಪಲ್ ಆಗಿ ರೌಂಡೇ ಕೇಳಿದ್ದಾರೆ. ಅವ್ರದ್ದು ಕಂಕ್ಲು ಅಂದರೆ ಅಂಡರ್ ಆರ್ಮ್ಸ್ ಬಂದು 18 ಇದೆ. ಇಲ್ಲಿ ನೋಡಿ 6, 3, 9, 9, 18. ಸೊ ಕಂಕ್ಲಿನ ಸುತ್ತಳತೆ 18 ಇದೆ. ಇದಕ್ಕೆ ಶೇಪ್ ಕೊಡೋಣ. ನಾನು ಇಲ್ಲಿ ನೋಡ್ಬೋದು ಇಲ್ಲಿ 3 ಇಂಚ್ ಇದೆ. ಇಲ್ಲಿ 2.25 ಇಂಚಿಗೆ ನಾನು ಮೇಲಕ್ಕೆ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಬ್ರಾಡ್ ಹೆವಿನೇ ಇದೆ, ನೀವು ನೋಡ್ತಿರ್ಬೋದು. ಇದು ಮದುಮಗಳಾಗಿರೋದ್ರಿಂದ ಏನಪ್ಪ ಅಂತಂದರೆ ಅವರಿಗೆ ಸ್ವಲ್ಪ ಬ್ರಾಡು ಫಿನಿಶಿಂಗ್ ಕೇಳ್ತಾರಲ್ವ, ಹಾಗಾಗಿ ಸ್ವಲ್ಪ ಆಂಟಿಯರ್ ಏಜು ಅಮ್ಮರ ಏಜ್ ಆದರೆ ಸ್ವಲ್ಪ ಚಿಕ್ಕ ತಗೋಬೇಕಾಗುತ್ತೆ. ಇವರಿಗೆ ಸ್ವಲ್ಪ ಬ್ರಾಡ್ ಬೇಕು ಅನ್ನೋ ಕಾರಣ ಬ್ರಾಡ್ ಕೊಟ್ಟಿದ್ದೀನಿ ಅಷ್ಟೇ. ಟ್ಯಾಗ್ ಮೇಲೆ ಡಿಪೆಂಡ್ ಮಾಡ್ತೀನಿ ಇದನ್ನು, ಬ್ಲೌಸ್ನ ಟ್ಯಾಗ್ ಇಲ್ದಲೇ ಇಲ್ಲ ಇದು. ನೋಡಿದ್ರ ಇಲ್ಲಿ ನಾನು ಟಾಪ್ ಸೈಡು ಕರು ಅಂದರೆ ಕ್ರಾಸ್ ಏನು ಬೆಡ್ ಪಟ್ಟಿನ ಕಟಿಂಗ್ ಮಾಡ್ಕೊಂಡೆ. ಇಲ್ಲೂ ಅಷ್ಟೇ ಫ್ರಂಟು ಡೀಪ್ನ ಮಾತ್ರ ಕಟಿಂಗ್ ಮಾಡ್ಕೊಂಡೆ. ಆದರೆ ಕಂಕ್ಲು ಅಂಡರ್ ಆರ್ಮ್ಸ್ ಅಂತ ಏನು ಬರುತ್ತೆ ಅದನ್ನು ಫುಲ್ ಇನ್ಸೈಡು ಮತ್ತು ಟಾಪ್ ಸೈಡ್ ಎರಡೂ ಸೇರಿಸಿ ಕಟಿಂಗ್ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತಿರ್ಬೋದು ಬಾಡಿ ಮೆಜರ್ಮೆಂಟ್ ನಾನು ಯಾವ ರೀತಿ ತಗೋತೀನಿ ಅಂತ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಬಾಡಿ ಮೆಜರ್ಮೆಂಟ್ನ ಅಲ್ಲೋಗಿ ನೋಡ್ಕೋಬೋದು. ಅದನ್ನು ಇದನ್ನು ಟ್ಯಾಲಿ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಬಾಡಿ ಮೆಜರ್ಮೆಂಟ್ಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಗೊತ್ತಾಗುತ್ತೆ, ಓಕೆನಾ. ಬ್ಯಾಕ್ ಡೀಪ್ ಬಂದು 11 ಇದೆ. ಅವರು ಇದಕ್ಕೂ ಬ್ಯಾಕು ರೌಂಡೇ ಕೊಡಿ ಅಂತ ಹೇಳಿದರು. ಬಟ್ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಅದು ಸ್ವಲ್ಪ ಕಾಸ್ಟ್ಲಿದೆ ಸ್ಯಾರಿ, ಬಟ್ ನನಗೆ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ. ಸ್ವಲ್ಪನಾದರೂ ಕರು ಶೇಪ್ ಕೊಡೋಣ ಅಂತ ಹೇಳಿ ಈ ಶೇಪ್ನ ಕೊಡ್ತಿದ್ದೀನಿ.
ಈ ಮದುವೆ ಹೆಣ್ಣಿನ ಬಟ್ಟೆನ ನಾನು ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಷ್ಟನ್ನು ಸಹ ನಿಮಗೆ ಯಾವ್ಯಾವ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ಕಂಪ್ಲೀಟಾಗಿ ಒಂದು ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಇದು ಬ್ಯಾಕು, ಇದು ಫ್ರಂಟು. ಈ ಸೆಂಟ್ರಲ್ಲಿ ಡಬಲ್ ಇರುತ್ತಲ್ಲ, ರೈಟು ಲೆಫ್ಟು ಅಂತ ಹೇಳಿ ಅದನ್ನು ನಾವು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ಇದನ್ನು ತೆಗೆದು ಸಪ್ರೇಟ್ ಇಡೋಣ. ಈ ರೀತಿ ತಗೊಂಡಾಗ ನಾವು ಇದು ತುಂಬ ಮೈಸೂರು ಸಿಲ್ಕು ತುಂಬ ಸಾಫ್ಟ್ ಇರೋ ಕಾರಣ ನಾವು ಬ್ಯಾಕ್ ಬಾರ್ಡರ್ ಬೇಕಾ ಬೇಡವಾ ಅಂತ ನೋಡ್ಕೊಳ್ಳೋಣ. ಇದು ಬೇಕು, ಆ್ಯಕ್ಚುಲಿ ಬಾರ್ಡರ್ ಬ್ಯಾಕಿಗೂ ಇದ್ರೇ ಲುಕ್ಕು. ಸೊ ಹಾಗಾಗಿ ಆ ಕಡೆ ಈ ಕಡೆ ಸ್ವಲ್ಪನೂ ಜರುಗದೆ ಇರೋ ರೀತಿ ಇಟ್ಕೊಂಡು ಅದ್ರ ಮೇಲೆ ಕಾಣಿಸ್ತಿದ್ಯಾ, ನಾನಿಲ್ಲಿ ಇಟ್ಕೊಳ್ಳೋದು ಬಂದು ಡೈರೆಕ್ಟ್ ಫಿನಿಶಿಂಗ್ ಬಂದು ಶೇಪ್ಗಳು ಮಾತ್ರನೇ. ಈ ರೀತಿ ಸೇಫ್ಟಿ ಪಿನ್ನ ಇದಕ್ಕೂ ಹಾಕಬೇಕು. ಒಂದು ತನಾರು ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಕಂಫರ್ಟ್ ಝೋನ್ ಎಷ್ಟು ಬೇಕೋ ಅಷ್ಟನ್ನಾರು ಹಾಕ್ಕೊಳ್ಳಿ. ನಮಗೆ ಈ ಸೈಡೆಲ್ಲ ಜರುಗಿದ್ರೂ ಪರವಾಗಿಲ್ಲ, ಬಟ್ ಈ ಸೈಡು ಯಾವುದೇ ಕಾರಣಕ್ಕೂ ಜರುಗಬಾರ್ದು. ನಾನು ಪಲ್ಟಾಯಿಸಿ ಸ್ಟಿಚ್ ಮಾಡೋದು ನನಗೆ ಕಮೆಂಟು ಬಂದಿತ್ತಲ್ವ, ನಾನು ಅದನ್ನು ಹೋದ ವಿಡಿಯೋದಲ್ಲೂ ಕ್ಲಿಯರ್ ಮಾಡಿದ್ದೀನಿ. ಈ ರೀತಿ ಫಿನಿಶಿಂಗ್ ಆಗಿ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟ್ ಇರೋ ಕಾರಣ ಬಟ್ಟೆ ತುಂಬ ಜರುಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈಗ ಪಿನ್ನ ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ಜರುಗಲ್ಲ ಅಂತ ಹೇಳಿ ಪಿನ್ನ ಹಾಕೋದು. ನಮಗಿಲ್ಲ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡಿ ಯಾವ ರೀತಿನಾದ್ರೂ ಕಟಿಂಗ್ನ ಮಾಡ್ಬೋದು. ಈ ರೀತಿ ಸೇಫ್ಟಿ ಪಿನ್ನ ತಕ್ಕೊಬಿಡೋಣ. ಫ್ರಂಟಿಗೆ ಅವಶ್ಯಕತೆನೇ ಇಲ್ಲ ಪಿನ್ನ ಹಾಕೋ ಥರ ಏನು. ಈ ರೀತಿ ಇನ್ಸೈಡಿಗೆ ನಾವು ಲೈನಿಂಗ್ನ ಇಟ್ಕೊಂಡು ಇದನ್ನು ಅಷ್ಟೇ ಎಲ್ಲೂ ಪಿನ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಯಾವುದೇ ಅಂದರೆ ಇದು ಸ್ವಲ್ಪನೇ ಇರುತ್ತಲ್ವಾ, ಸೊ ನಾವು ಹಾಗೆ ನಾವು ಸ್ಟಿಚ್ ಮಾಡ್ಕೋಬೋದು. ಆದರೆ ಶೇಪ್ ಇದ್ದಂಥ ಟೈಮಲ್ಲಿ ಅದನ್ನು ಹಾಗೆ ಸ್ಟಿಚ್ ಮಾಡ್ಲಿಕ್ಕೆ ಆಗಲ್ಲ. ಇದು ಎರಡು ಬಟ್ಟೆನ ರೊಳಿಗೆ ಹಾಕಿ ಫೋಲ್ಡಿಂಗ್ ಮಾಡೋಣ. ಈಗ ಬ್ಯಾಕ್ ಆಯಿತು, ಫ್ರಂಟ್ ಆಯಿತು. ಈಗ ನಮಗೆ ನೆಕ್ಸ್ಟ್ ಬೇಕಿರೋದು ಯಾವ್ದು ಹೇಳಿ? ಇದನ್ನ ನಾವು ಲೂಫಿಗೆ ಡಿಸೈನ್ ಆಗಿ ಗೋಲ್ಡ್ ಬಟ್ಟೆ ಇದೆಯಲ್ಲ, ಸೊ ಹಾಗಾಗಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ನೆಕ್ಸ್ಟ್ ಬೇಕಿರೋ ಬಟ್ಟೆ ಬಂದು ಗೆಸ್ ಮಾಡಿದ್ರಾ? ಬೆಲ್ಟ್ ಪಟ್ಟಿ. ಓಕೆನಾ, ನಾನು ಇದನ್ನ ಬೆಲ್ಟ್ ಪಟ್ಟಿಗೆ ನಾನು ಡಬಲ್ಸ್ ತಗೊಂಡಿದ್ದೀನಿ. ಇದನ್ನ ಕ್ರಾಸ್ ಪಟ್ಟಿಗೆ ಕಟಿಂಗ್ ಮಾಡ್ಕೊಳ್ಳೋದು. ನಾನು ಸ್ಟಿಚಿಂಗ್ ಮಾಡ್ಕೊತಾನೆ ಇದು ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಅರ್ಥ ಆಗುತ್ತೆ ಅಲ್ಲ. ಈ ಬಟ್ಟೆನ ನಾವು ಮಧ್ಯ ಅಂದರೆ ಇದು ಪನ್ನ ದೊಡ್ಡದಾಗಿರೋದ್ರಿಂದ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸ್ಲೀವಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಇದೆ. ಜೈಂಟ್ ಬೇಕು ಅಂದರೂ ನಾವು ಜೈಂಟ್ ಹಾಕೋಬೋದು, ಬಟ್ ಇದಕ್ಕೆ ಜೈಂಟ್ ಬೇಡ. ನೋಡಿ ಇಲ್ಲಿ ಚಿಕ್ಕ ಇದೆಯಲ್ಲ, ಆ ಬಟ್ಟೆಗೆ ನಾನು ಇದನ್ನ ಹಾಕ್ತಿದ್ದೀನಿ. ಓಕೆ, ಇದು ಬಂದು ಸ್ಲೀವ್ ಬಟ್ಟೆ. ಓಕೆನಾ, ಕ್ರಾಸ್ ಬಟ್ಟೆ, ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಆಯಿತು. ನಮಗಿನ್ನೇನೇ ಬೇಕಿದ್ರು ಈ ಚಿಂದಿ ಬಟ್ಟೆಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋಣ. ಬನ್ನಿ ಸ್ಟಿಚಿಂಗ್ ಮಾಡೋಣ. ನೀವು ನನ್ನ ವಿಡಿಯೋ ನೋಡಿರ್ಬೋದು, ನಾನು ಒನ್ ಬೈ ಒನ್ ಸ್ಟಿಚ್ ಮಾಡ್ಕೊತ ಹೋಗ್ತೀನಿ. ಬಟ್ ಆದರೆ ಇವಾಗ ನಿಮಗೆ ತಿಳಿಸ್ಲಿಕ್ಕೆ ಅಂತ ಹೇಳಿ ಒನ್ ಬೈ ಒನ್ ನಾನು ಸ್ಟಿಚ್ ಮಾಡ್ತಾ ಹೋಗ್ತಿಲ್ಲ. ನಾನು ಇದನ್ನು ಯಾವ್ಯಾವ ಪಾರ್ಟ್ಸ್ ಮಾತ್ರ ರೆಡಿ ಮಾಡ್ಕೊತೀನಲ್ಲ ಅದನ್ನು ಮಾತ್ರನೇ ಸ್ಟಿಚ್ ಮಾಡ್ತಿರೋದು. ಈ ರೀತಿ ಪಲ್ಟಾಯಿಸಿ, ಇದಕ್ಕೆ ಪಾಯಿಂಟೆಡ್ ಅಂತಾರೆ. ಟೆನ್ಷನ್ ಅಷ್ಟು ಇದು ತೊಗೊಂಡ್ರೆ, ನೀಡ್ಲಷ್ಟು ತೊಗೊಂಡ್ರೆ ಅದಕ್ಕೆ ಸಿನ್ನರಿ ಅಂತ ಹೇಳ್ತಾರೆ. ನೋಡ್ಬೋದು, ಕಾಣಿಸ್ತಿದ್ಯಾ? ಈ ರೀತಿ ಆದಮೇಲೆ ಇದನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಟ್ ಪಟ್ಟಿಗೆ ನಾನಿಲ್ಲಿ 3.5 ಇಂಚು ತೊಗೋತಾ ಇದ್ದೀನಿ. ಇಲ್ಲಿ ಬಂದು 2 ಮುಕ್ಕಾಲು ಇಂಚು ತೊಗೋತಿದ್ದೀನಿ. ಓಕೆನಾ, ಈ ರೀತಿ
ಮಾರ್ಕ್ ಅಂದರೆ ಸ್ವಲ್ಪ ಹಳಬ್ರಾದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇನ್ನಲ್ಲ. ನಾನು ಯಾವುದಕ್ಕೂ ಮಾರ್ಕ್ ಹಾಕ್ಕೊಳ್ಳೋದೇ ಇಲ್ಲ ನಿಜ ಹೇಳ್ಬೇಕಂತ ಅಂದರೆ. ಈ ರೀತಿ ಕಟಿಂಗ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನ ಸಪ್ರೇಟ್ ಇಟ್ಕೊಳ್ಳೋಣ. ಈ ಬ್ಲೌಸಲ್ಲಿ ನಾವು ಮೊದಲನೇ ಬಾರಿ ಫುಲ್ ಫಿನಿಶಿಂಗ್ ಮಾಡ್ಕೊಂಡಿದ್ದು ಬೆಲ್ಟ್ ಪಟ್ಟಿ. ಈಗ ನೆಕ್ಸ್ಟ್ ತಗೊಳ್ಳೋದು ನಾವು ಫ್ರಂಟ್. ಓಕೆ, ಪೈಪಿಂಗ್ ಬೇಕು ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೈಪಿಂಗ್ ಹಾಕಿ ಸ್ಟಿಚ್ ಮಾಡೋ ಅಂಥ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಪಲ್ಟಾಯಿಸೇ ತೋರಿಸ್ತಿರೋದು. ಒಂದು ಟೆನ್ಷನ್ನ ಈ ರೀತಿ ಆ ಕಡೆ ಈ ಕಡೆ ಜರುಗದೇ ಇರೋ ರೀತಿ ಒಂದೇ ಮಟ್ಟಕ್ಕೆ ಒಂದೇ ಟೆನ್ಷನಲ್ಲಿ ಕ್ಲಿಯರಾಗಿ ಸ್ಟಿಚ್ ಹಾಕ್ಕೊತ ಹೋಗೋಣ. ಸಾರಿ, ನಾನು 1 by 1 ಹೊಲ್ದು ರೂಢಿಗೆ ನಾನು ಈಗ ಅಲ್ಲೇ ಬ್ಯಾಗ್ ತಗೊಳಕೋಗಿದೆ. ಈ ರೀತಿ ಏನು ಎಷ್ಟೇ ಇರುತ್ತೆ ಅದನ್ನು ಕಟಿಂಗ್ ಮಾಡಿ ತೆಗಿಯೋಣಂತೆ. ತೆಗೆದ್ಬಿಟ್ಟು ನ್ಯಾಚ್ ಹೊಡ್ಕೊಂಡು ಈ ರೀತಿ ಪಲ್ಟಾಯಿಸಿ ಇದಕ್ಕೆ ನಾನು ಕಿನ್ನರಿ, ಅದೇ ಟೆನ್ಷನ್ ಒಳಗಡೆನೆ ಸ್ಟಿಚ್ ಹಾಕಿದರೆ ಕಿನ್ನರಿ, ಟೆನ್ಷನ್ ಬಿಟ್ಟು ಹೊರಗಡೆ ಬಂದು ಸ್ಟಿಚ್ ಹಾಕಿದರೆ ಪಾಯಿಂಟೆಡ್. ಓಕೆನಾ? ಸ್ಟಿಚ್ಚಲ್ಲೂ ಕೆಲವೊಂದು ನೇಮ್ಗಳು ಹೆಸರುಗಳು ಇರ್ತದೆ, ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಸ್ವಲ್ಪ ಝೂಮ್ ಹಾಕಿ ತೋರಿಸ್ತೀವಿ ನೋಡಿ, ಬೇಕಿದ್ರೆ ಇನ್ನೊಂದು ಹೊಲಿಬೇಕಿದ್ರೆ ಝೂಮ್ ಹಾಕಿ ತೋರಿಸ್ತೀವಿ. ಇದನ್ನು ನಾನು ಹೊಲಿಬೇಕಿದ್ರೆ ಝೂಮ್ ಹಾಕ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ಬೋದು ಕ್ಲಿಯರಾಗಿ. ಈ ರೀತಿ ನ್ಯಾಟ್ನ ಹೊಡ್ಕೊಳ್ಳೋಣ. ಇದನ್ನು ಈ ರೀತಿ ಇಟ್ಕೊಂಡು, ಕಾಣಿಸ್ತಿದ್ಯಾ ಕಿನ್ನರಿ ಅಂತ ಅಂದರೆ ಏನು ಅಂತ ಇವಾಗ ಝೂಮ್ ಹಾಕ್ತಿದ್ದೀನಿ. ಈ ರೀತಿ ಡಮ್ಮಿ ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ರೀತಿ 2 ಬಟ್ಟೆನ ಡಮ್ಮಿ ಸ್ಟಿಚ್ ಹಾಕ್ಕೊಂಡು, ಎಷ್ಟೇ ಇದು ಇನ್ಸೈಡು ಕಾಣಿಸೋ ಥರ ಬಟ್ಟೆ ಇರೋ ಕಾರಣ ಕ್ಲಿಯರಾಗಿ ಕಾಣಿಸ್ತಿದೆ, ಬಟ್ ಹಾಗಾಗಿ ಕಟಿಂಗ್ ಮಾಡ್ಕೋಬೋದು. ಕೆಲವೊಂದನ್ನು ನಾವು ಉಲ್ಟಾ ಮಾಡಿ ಲೈನಿಂಗ್ ಕಡೆಯಿಂದ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ. ಸೇಮ್ ಪೀಸ್ ಇದನ್ನು ಮಾಡ್ಕೊಳ್ಳೋಣ. ಈ ರೀತಿ ಎರಡನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಗೊಂದು ಫಿಲ್ಟು, ಇಲ್ಲಿಗೊಂದು ಫಿಲ್ಟು. ನಾನು 4 ಡಾಟಿನ ಬ್ಲೌಸಿಗೆ ಸಹಜವಾಗಿ ನಾನು 3 ಡಾಟ್ಸ್ ಅಷ್ಟೇ ಯೂಸ್ ಮಾಡೋದು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಅರ್ಧ ಇಂಚಷ್ಟು ಗ್ಯಾಪ್ ಕೊಟ್ಟು ಇಲ್ಲಿಗೆ ನಾನು 1/4 ಇಂಚಷ್ಟು ಗ್ಯಾಪ್ನ ಹಿಡಿತಿದ್ದೀನಿ. ನಾನು ಯಾವುದಾದ್ರೂ ಫಿಲ್ಟ್ ಈ ರೀತಿ ಆದ ತಕ್ಷಣ ಇದನ್ನು ಅಷ್ಟೇ, ಇದನ್ನು ಟಾಪ್ ಸೈಡಿಗೆ ನೋಡಿ, ನೋಡ್ತಿರ್ಬೋದು, ನಾನೊಂದು ಅರ್ಧ ಇಂಚಷ್ಟು ಬಿಟ್ಟು ಇದನ್ನು 2.5 ಇಂಚಷ್ಟು ದೂರವರೆಗೆ ಇಟ್ಕೊಂಡಿದ್ದೀನಿ. ಕರು ಶೇಪ್ ಥರ, ಅಂದರೆ ಇಲ್ಲಿ ಜಾಸ್ತಿ, ಇಲ್ಲಿ ಲೈಟ್, ಅಂದರೆ ಒಂದೇ ಲೆವೆಲಾಗಿ ಇಡಬೇಕು. ಡಾಟ್ಸ್ ಹಿಡಿಯೋದನ್ನ ನಾನು ಬೇರೆ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ ಎಷ್ಟೆಷ್ಟು ಇಂಚು ಅಂತ. ಈ ರೀತಿ ಸೆಂಟಿಗೆ ಹೊಲಿಗೆ ಹಾಕೊಳ್ಳೋಣ. ಇದೇನಿದೆ ಇಲ್ಲಿ 1.5 ಇಂಚಷ್ಟು, ಓಕೆನಾ? 1.5ಇಂದ 2ವರೆಗೆ ಹಾಕ್ಬೋದು, ಅವ್ರವ್ರ ಬಾಡಿ ಮೆಜರ್ಮೆಂಟ್ ತಕ್ಕನಾಗಿ. ಇಲ್ಲೂ ಅಷ್ಟೇ ಈ ಥರ ನೋಡಿ, ಕಾಣಿಸ್ತಿದೆಯಾ? ಈ ಥರ ಬರಬೇಕು. ಬಟ್ ಇಲ್ಲಿಗೆ ಎಂಡ್ ಮಾಡಬೇಕು, ಅಂದರೆ ಲೆಂತು 4 ಇಂಚು ಲಾಸ್ಟ್ ಮಾಡಬೇಕು. ಈ ರೀತಿ ಫ್ರಂಟ್ ಪಾರ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ನೋಡಿ ಕಾಣಿಸ್ತಿದೆಯಾ? ಈ ಥರ ಚೆಸ್ಟಲ್ಲಿ ಫಿನಿಶಿಂಗ್ ಆಗಿ ಚೆಸ್ಟ್ ಕೂರೋ ರೀತಿ ಬರಬೇಕು. ನಾವೀಗ 2 ಪಾರ್ಟ್ಸ್ನ ರೆಡಿ ಮಾಡಿದ್ದೀವಿ, ಒಂದು ಫ್ರಂಟ್ ಪಾರ್ಟು, ಒಂದು ಬೆಲ್ಟ್ ಪಟ್ಟಿ. ಓಕೆ, ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬ್ಯಾಕ್. ಓಕೆನಾ? ಬ್ಯಾಕು ಲೈನಿಂಗ್ ಬಟ್ಟೆನ ಟಾಪ್ ಸೈಡ್ ಇಟ್ಕೊಳ್ಳೋಣ. ಇನ್ಸೈಡಿಗೆ ಏನು ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಇಟ್ಕೋಬೇಕು.
ಯಾಕಂತಂದರೆ ಕೆಲವೊಂದು ಸರಿ ನಾವು ಇಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರು ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಇರೋದು ಕಾರಣ, ಇಲ್ಲ ಏನು ವೆಲ್ವೆಟ್ ಬಟ್ಟೆ ಈ ರೀತಿ ಅದರದ್ದೇ ಆದಂಥ ಬಟ್ಟೆ ಕ್ವಾಲಿಟಿಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಲೈನಿಂಗ್ ಬಟ್ಟೆನೇ ಇಟ್ಕೊಂಡು ಪರ್ಫೆಕ್ಟ್ ಇದೆಯಾ ಅಂತ ಹೇಳಿ ಈ ರೀತಿ ಇರೋ ರೀತಿನೇ ಇಟ್ಕೊಳ್ಳೋಣ. ಕಾಣಿಸ್ತಿರ್ಬೋದು. ಓಕೆ, ಈ ಸೆಂಟ್ರ್ ಪಾಯಿಂಟಿಗೆ ಅದೇ ರೀತಿ ಸೆಂಟ್ರಿಗೆ ನಿಲ್ಲಿಸಬೇಕು. ನಾನು ರೌಂಡೇ ಕಟಿಂಗ್ ಮಾಡ್ತಾಯಿದ್ದೆ, ಅವ್ರು ಹೇಳಿದ್ದು ರೌಂಡೇ, ಬಟ್ ನಾನೇ ಲೂಪ್ ಡಿಸೈನ್ ಇರಲಿ, ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಕೊಟ್ಟೆ. ಕಾಣಿಸ್ತಿದೆಯಾ? ಒಂದೇ ಟೆನ್ಷನಲ್ಲಿ ಒಂದೇ ಲೆವೆಲಾಗಿ ಸ್ಟಿಚ್ನ ಹಾಕ್ಕೊತ ಹೋಗಬೇಕು. ಈ ರೀತಿ ಒಂದೇ ಲೆವೆಲ್. ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ ನಾವು ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ಹೀಗೆ ಮಾಡಿರ್ತೀವಿ, ಅದೇನೇ ಎಕ್ಸ್ಟ್ರಾ ಇದ್ರೂ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಏನೇ ಮಿಸ್ಟೇಕ್ ಮಾಡಿದ್ರು. ಈಗ ಟಾಪ್ ಸೈಡಿಂದ ಏನು ಬಾರ್ಡರ್ ಹತ್ರ ಇದೆ ಅಲ್ಲಿ ಒಂದು ಟೆನ್ಷನ್ ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಿದೆಯಾ? ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಅದರಲ್ಲೂ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಸರಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಆಲ್ಮೋಸ್ಟ್ ಬಿಗಿನರ್ಸ್ಗಾಗಿರುತ್ತೆ. ತುಂಬ ಹೊಸಬ್ರು ಯಾರು ಇರ್ತೀರಾ ಅವ್ರಿಗೆ ಖಂಡಿತ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈಗ ಇಲ್ಲಿಲ್ಲೇ ನ್ಯಾಚ್ ಹೊಡ್ಕೊಳ್ಳೋಣ. ಈ ಸೆಂಟ್ರಲ್ಲಿ ಸ್ವಲ್ಪ ಲಾಂಗ್ ನ್ಯಾಚ್ ಹೊಡ್ಕೋಬೇಕು, ಬಟ್ ಥ್ರೆಡ್ಡಿಗೆ ಏಟ್ ಬೀಳಬಾರ್ದು. ಓಕೆನಾ? ಈ ರೀತಿ ಆದಮೇಲೆ ಇದನ್ನು ಈ ರೀತಿ ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಕೈಯಿಂದ ಈ ರೀತಿ ತೆಗೆದುಬಿಡಬೇಕು. ಆ ರೀತಿ ತೆಗೆದ ತಕ್ಷಣ ಅಲ್ಲಿ ನೋಡಿ ಈ ರೀತಿ ಇದಕ್ಕೆ ಕಿನ್ನರಿ, ನನ್ನ ಕಿನ್ನರಿ ಅಂದರೆ ಏನು ಅಂತ ಝೂಮ್ ಆಗ್ತಾ ಇದ್ದೀವಿ. ಈ ಒಳಗೆ ಒಂದು ಮಾರ್ಕರ್ ತಗೋತೀನಿ ನೋಡಿ, ಇಷ್ಟರಲ್ಲಿ ಬಂದರೆ ಅದು ಕಿನ್ನರಿ, ಎಡ್ಜಲ್ಲಿ ಬಂದರೆ ಕಿನ್ನರಿ. ಓಕೆನಾ? ನೀವು ನೋಡ್ಬೋದು ಆ ರೀತಿ ಬರಬೇಕು. ಅದು ಮಿಷಿನ್ ಲೂಸ್ ಸ್ಟಿಚ್ ಆಗಿತ್ತು, ಟಾಪ್ ಸೈಡು ಡಾಟ್ ಒಳಗೆ ಬೀಳ್ತಾ ಇತ್ತು. ಅದನ್ನು ಸ್ವಲ್ಪ ರೆಡಿ ಮಾಡಿ ಸ್ಟಿಚ್ ಮಾಡೋದು ತಡ ಆಯಿತು, ಅದರಿಂದ ಕೈಯೆಲ್ಲ ಆಯಲ್ ಆಗಿರೋದು. ಕಾಣಿಸ್ತಿದೆಯಾ? ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ಅಷ್ಟೇ ಟಾಪ್ ಸೈಡಿಂದ ಇಟ್ಕೊಂಡು ಇನ್ಸೈಡ್ ಕಾಣಬಾರ್ದು, ಬಟ್ ಟಾಪ್ ಸೈಡ್ ಇನ್ಸೈಡ್ಗೆ ಹೋಗಬಾರ್ದು. ಆ ರೀತಿ ಈ ರೀತಿ ಇಟ್ಕೊಂಡು ಇನ್ಸೈಡ್ ಕಾಣದೇ ಇರೋ ರೀತಿ ಈ ಬಟ್ಟೆನ ಹಿಂಗೆ ಟೈಟಾಗಿ ಇಡಬೇಕು, ಬಿಡಬೇಕು. ಆ ರೀತಿ ಕಾಣ್ತಿರ್ಬೋದು ಅನ್ಕೋತೀನಿ. ಇಲ್ಲಿ ಏನು ಶೇಪ್ ಇದೆ ಅದನ್ನು ನಾವು ಈ ರೀತಿ ಕ್ಲಿಯರಾಗಿ ತಗೋಬೇಕು. ಇನ್ಸೈಡ್ ಥ್ರೆಡ್ ಈ ರೀತಿ ಇದನ್ನ ಇಟ್ಕೊಂಡು ಸ್ವಲ್ಪನೇ ಬಿಡ್ತಾ ಇನ್ಸೈಡಲ್ಲಿ ಸ್ವಲ್ಪನೂ ಟಾಪ್ ಸೈಡ್ ಬಟ್ಟೆ ಇನ್ಸೈಡ್ಗೆ ಹೋಗದೆ ಇರೋ ರೀತಿ ಶೇಪ್ನ ನಾವು ತಗೋಬೇಕು. ಇಲ್ಲಿ ನೋಡಿ, ನೋಡ್ತಿರ್ಬೋದು ಅದು ಮರ್ಚ್ಕೊಳ್ಳುತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ತಗೊಂಡ್ರೆ ಕಾಣಿಸ್ತಿದ್ಯಾ? ಇದಕ್ಕೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ. ಇದನ್ನು ಫುಲ್ ಫಿನಿಶಿಂಗ್ ಆಗಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಇವಾಗ ನಾವು ಏನು ಹಾಕ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟು ಬಂದು ಇಲ್ಲಿ ಡಮ್ಮಿ ಸ್ಟಿಚ್ನ ಹಾಕ್ಕೊತ ಹೋಗ್ಬೇಕು. ಓಕೆ, ಇದು ಇನ್ಸೈಡ್ ಕಾಣೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲೂ ಲೂಸ್ ಆಗದೆ ಇರೋ ರೀತಿ ಕೈಯಲ್ಲಿ ಎಳ್ಕೊಂಡು ಹಾಕಿದ್ರೇ ಸಾಕು. ಕೆಲವೊಂದು ಬಟ್ಟೆಯಲ್ಲಿ ಇನ್ಸೈಡ್ ಕಾಣಲ್ಲ, ಅದನ್ನು ಅಷ್ಟೇ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಟಾಪ್ ಸೈಡಿಂದನೇ
ಸ್ಟಿಚ್ನ ಹಾಕ್ತೀನಿ. ಅದು ಏನಕ್ಕಂತ ಅಂದರೆ ಟಾಪ್ ಸೈಡ್ ಲೂಸ್ ಬರುತ್ತೆ. ಸೊ ಹಾಗಾಗಿ ನಾನು ಟಾಪ್ ಸೈಡಿಂದನೇ ಹಾಕ್ತೀನಿ. ಏನಾದ್ರು ಹಿಂಗೆ ಕಾಣಲಿಲ್ಲ ಅಂದರೆ ಹಿಂಗೆ ತೊಗೋತೀನಿ, ಹಿಂಗೆ ನೋಡ್ತೀನಿ, ಹಾಕ್ತೀನಿ. ಆ ರೀತಿಯಾಗಿ ಫಿನಿಶಿಂಗ್ ಆಗಿ ಹಾಕ್ಕೋತೀನಿ. ಈ ರೀತಿ ಫುಲ್ಲಾಗಿದೆ. ಇವಾಗ ನಾವು ನೆಕ್ಸ್ಟು ಇಲ್ಲಿ ವೇಸ್ಟ್ ಡಮ್ಮಿ ಸ್ಟಿಚ್ ಹಾಕ್ಕೊಂಡು ಔಟ್ ಸೈಡಿಗೆ ಏನು ಟಾಪ್ ಸೈಡ್ ಬಟ್ಟೆ ಇದೆಯಲ್ಲ ಅದನ್ನು ಲೈನಿಂಗ್ ಬಟ್ಟೆನ ಬಿಟ್ಟು ನಾವು ಕಟಿಂಗ್ ಮಾಡಬೇಕಿದ್ರೆ ವೇಸ್ಟ್ ಮಾತ್ರನೇ ಕಟಿಂಗ್ ಮಾಡಬೇಕು. ಆಲ್ಮೋಸ್ಟ್ ನೀವು ಹಿಂಗೆ ಈ ಥರ ಇಟ್ಕೊಂಡು ಕಟಿಂಗ್ ಮಾಡಿದರೆ ಬೆಟರ್ ಅನಿಸುತ್ತೆ. ನಾನು ಇದೇ ರೀತಿಯೇ ಕಟಿಂಗ್ ಮಾಡೋದು. ಇದು ಅಂದರೆ ಇನ್ಸೈಡ್ ಎಲ್ಲ ಕಾಣಿಸುತ್ತಲ್ವ, ಸೊ ಹಾಗಾಗಿ ಟಾಪ್ ಸೈಡಿಂದ ಕಟಿಂಗ್ ಮಾಡಿಬಿಟ್ಟೆ ಅಷ್ಟೇ. ನೀವು ಮಾಡಬೇಕಿದ್ರೆ ಕಾಣಿಸಿದ್ರೂ ಪರವಾಗಿಲ್ಲ, ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅಭ್ಯಾಸ ಆಗೋದೇ ಮೇನ್ ಅಲ್ವಾ, ಹಾಗಾಗಿ ಅದೇ ರೀತಿ ಮಾಡಿ. ಇದರಲ್ಲಿ ಈ ಸೆಂಟ್ರ್ ನ್ಯಾಚ್ ಏನಿದೆ, ಈ ಸೆಂಟ್ರು ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂದರೆ ಮಿನಿಮಮ್ 4.5 ಇಂಚು ಲೆಂತಲ್ಲಿ ನಾವು ನೋಡಿ 4 ಇಂಚು 4.5 ಇಂಚು ಅಷ್ಟೇ, ಮಿನಿಮಮ್ 4 ಇಂಚ್ ಸಾಕು. ಈ ಬಾರ್ಡರಿಗೆ ನಾವು ಇಲ್ಲಿ 2 ಫಿಲ್ಟ್ನ ಹಿಡಿಯೋಣ. ಓಕೆನಾ? ನಾವೀಗ ಏನೇನು ಪಾರ್ಟ್ಸ್ನ ರೆಡಿ ಮಾಡಿದ್ವಿ ಹೇಳಿ. ಕ್ರಾಸ್ ಪಟ್ಟಿ, ಈಗ ಇದು 4 ಇಂಚು ಸ್ಟಿಚ್ ಆಯಿತು. ಇದು ಅಷ್ಟೇ, ಇದು ಸೆಂಟ್ರ್ ಪಾಯಿಂಟ್ ಏನಿದೆ ಅದನ್ನು ನೋಡಿಕೊಂಡು ಇಲ್ಲಿ ರಫ್ ಹೊಡೀರಿ. ಒಂದೇ ಸಾಕು. ಫಿನಿಶಿಂಗ್ ಆದಮೇಲೆ ಕಂಪಲ್ಸರಿ ದೊಡ್ಡದು ಬೇಕು ಅಂದರೆ ಇಷ್ಟು ಈ ಕಡೆ, ಚಿಕ್ಕದು ಬೇಕು ಅಂದರೆ ಈ ಕಡೆ ಹಾಕಿ ಇದನ್ನು ಬಿಚ್ಚಾಕಿದ್ರೆ ಆಯಿತು. ಓಕೆನಾ? ಈ ರೀತಿ ಬ್ಯಾಕು ಶೇಪು ಬರಬೇಕು. ಓಕೆನಾ? ಈಗ ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ಕ್ರಾಸ್ ಪಟ್ಟಿ ಆಯಿತು. ಇನ್ನು ಇರೋದು ಸ್ಲೀವಿಗೆ ನಾವು ಸ್ವಲ್ಪ ಅಟ್ಯಾಚ್ ಬಟ್ಟೆ ಕೊಟ್ಕೊಳ್ಳೋಣ. ನಮಗೆ ಬ್ಲೌಸ್ ಪೀಸ್ ದೊಡ್ಡದಾಗಿದೆ, ಲೈನಿಂಗ್ ಪೀಸ್ ಚಿಕ್ಕದಾಗಿದೆ. ಸೊ ಹಾಗಾಗಿ ಲೈನಿಂಗ್ ಮಾತ್ರನೇ ಅಟ್ಯಾಚ್ ಕೊಟ್ಕೊತಾ ಇದ್ದೀನಿ. ನಾನು ಯಾವಾಗ ಹೇಳೋದು ಅಷ್ಟೇ, ಟಾಪ್ ಸೈಡಿಂದಾನೇ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಯಾಕಂತಂದರೆ ನಮಗೆ ಇಲ್ಲಿ ಎಷ್ಟು ವೇಸ್ಟ್ ಹೋಗುತ್ತೆ ಅಂತ ಟಾಪ್ ಸೈಡಿಂದ ಅಷ್ಟೇ ಅಲ್ವಾ ಗೊತ್ತಾಗೋದು. ಹಾಗಾಗಿ ನಮಗಿಲ್ಲಿ ಇಷ್ಟು ವೇಸ್ಟ್ನ ತೆಗಿಬೇಕು. ಸೊ ಹಾಗಾಗಿ ಟಾಪ್ ಸೈಡಿಂದಾನೇ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ ಕಾಣಿಸ್ತಿದ್ಯಾ? ನಾವು ಸಿಂಗಲ್ ಆಗಿ ಮಾಡಬೇಕಿರೋದು ಒಂದೇ ಬ್ಯಾಕ್ ಪಾರ್ಟ್ಸು, ಇನ್ನೆಲ್ಲ ಜೊತೆಲೇ ಮಾಡಬೇಕಾಗುತ್ತೆ. ಅದು ಕ್ರಾಸ್ ಪಟ್ಟಿನೂ ಅಷ್ಟೇ ಡಬಲ್ಲು, ಮತ್ತು ಫ್ರಂಟ್ ಪಾರ್ಟ್ಸು ಅಷ್ಟೇ ಡಬಲ್ಲು, ಮತ್ತು ಸ್ಲೀವು ಅಷ್ಟೇ ಡಬಲ್ ಇರುತ್ತೆ. ಬ್ಯಾಕ್ ಮಾತ್ರನೇ ಸಿಂಗಲ್ ಇರುತ್ತೆ. ನೀವು ನೋಡಿರ್ಬೋದು, ನಾನು ಈಗೇನೋ 1 by 1 ಸ್ಟಿಚ್ ಮಾಡಿ ಬಿಟ್ಬಿಟ್ಟು ಮತ್ತು ಇನ್ನೊಂದು ಸರಿ ಅದಕ್ಕೆ ಯಾವುದು ಡಮ್ಮಿ ಸ್ಟಿಚ್ ಹಾಕಬೇಕು ಆ ಥರ ಇದ್ದಂಗೆ ಜೊತೆಯಾಗಿ ರೆಡಿ ಮಾಡ್ಕೊತೀನಿ. ಆ ರೀತಿ ಆದಾಗ ಏನಾಗುತ್ತೆ ಅಂದರೆ ಅರ್ಧ ಗಂಟೆಲೆಲ್ಲ ಒಂದು ಬ್ಲೌಸ್ ಫಿನಿಶ್ ಮಾಡ್ಬೋದು. ಮಾಡ್ತಿದ್ಯಾ? ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟಿಂಗ್ ಯಾರಿಗಾದರೂ ಡೌಟ್ ಇದ್ದರೆ ಇದರಲ್ಲಿ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ನಾನು ಕ್ಲಿಯರ್ ಆಗಿ ನಿಧಾನಕ್ಕೆ ತೋರಿಸಿದ್ದೀನಿ. ಈ ರೀತಿ 4 ಫೋಲ್ಡಿಂಗ್ ಇಟ್ಕೊಳ್ಳೋಣ. 4 ಫೋಲ್ಡಿಂಗ್ ಇಟ್ಕೊಂಡಾದ್ಮೇಲೆ ಸ್ಲೀವ್ ಲೆಂತ್ ಬಂದು 11ಕ್ಕೆ 2 ಪಾಯಿಂಟು ಕಡಿಮೆ ಇದೆ. ಸೊ ಇವರಿಗೆ ನಾನು ಸ್ವಲ್ಪ ಹಿಡಿಯೋದನ್ನು ಸೇರಿಸಿ 11.1 ತಗೊಂಡಿದ್ದೀನಿ. ಇಲ್ಲಿ 11 ಇದ್ದಾಗ ಏನಾಗುತ್ತೆ ಅಂದರೆ ಹತ್ತಿದ್ರೆ ಮಾತ್ರ 3 ಇಂಚು ಡೌನಿಗೆ ತೊಗೋಬೇಕು. 11 ಇತ್ತು ಅಂತ ಅಂದರೆ 1.25 ಇಂಚು ಡೌನಿಗೆ ತೊಗೋಬೇಕು. ಇಲ್ಲಿ ಕಾಣಿಸ್ತಿದೆಯಾ? ನಾನು ಇಲ್ಲಿ ಟೇಪಲ್ಲಿ 3.25 ಇಂಚಿಗೆ ಇಲ್ಲಿ ಡೌನ್ ತೊಗೊಂಡಿದ್ದೀನಿ.
ನೋಡಿ ಈ 2 ಇಂಚಷ್ಟು ನಾವು ಸ್ಟ್ರೈಟ್ನ ತಗೊಳ್ಳೋಣ. ಓಕೆ, ಈ 2 ಇಂಚಷ್ಟು ಸ್ಟ್ರೈಟು ಹಿಂಗೆ ಹಾರ್ಮೋಲ್ಸ್ ಚೈನ್ ಇದಾಗಿ ಬರಬೇಕು. ಇದು ಫ್ರಂಟ್ ಪಾರ್ಟಲ್ಲಿ 2 ಇಂಚ ಬಿಟ್ಟಾದಮೇಲೆ ಈ ರೀತಿ ಕರು ಬರಬೇಕು. ಇಷ್ಟು ಓವರ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟಂತೂ ಕಂಪಲ್ಸರಿ ಬರಲೇಬೇಕು. ನನಗೆ ಮಾರ್ಕ್ ಹಾಕೋಕ್ಕೆ ಹೊಸ ಇದಿದ್ರೆ ಓಕೆ, ನಾನು ಶಾಪಲ್ಲೇ ಬಿಟ್ಟು ಬಂದಿರೋ ಕಾರಣ ಚಿಕ್ಕ ಆಯಿತು. ಸೊ ಹಾಗಾಗಿ ನನಗೆ ಮಾರ್ಕ್ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ. ಕಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ನ್ಯಾಚ್ ಹೊಟ್ಕೊಳ್ಳೋಣ. ಈ ಟಾಪ್ ಸೈಡ್ ಏನಿದೆ ಅದನ್ನು ನಾವು ಎಲ್ಲಿ 2.5 ಇಂಚು ಬಿಟ್ಟು ಮುಂದೆ ಕರು ಶೇಪ್ನ ತಗೋತಿದ್ದೀನಿ. ಎಲ್ಲಿವರೆಗೆ ತಗೋತಿದ್ದೀನಿ? 1 ಇಂಚಷ್ಟು 10 ತಗೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್. ಇಲ್ಲಿ ಬೇಕಿದ್ರೆ ನ್ಯಾಚ್ ಹೊಡ್ಕೋಬೋದು. ನಾನು ಇದನ್ನು ಫ್ರಂಟಿಗೆ ಬರೋ ರೀತಿ ಸ್ಲೀವ್ನ ಸ್ಟಿಚ್ ಮಾಡ್ತೀನಿ. ಈ ರೀತಿ ಆದಮೇಲೆ ಇಲ್ಲಿ ನಾವು ಇಟ್ಕೊಂಡು ಈ ರೀತಿ ಗಮ್ಮಿಸಿದ ಹಾಕೊಳ್ಳೋಣ. ಈ ರೀತಿ ಸ್ಲೀವು ಫಿನಿಶಿಂಗ್ ಆಯಿತು. ಇದು ಸ್ಲೀವ್ ಬಟ್ಟೆ ರೆಡಿ ಆಯಿತು ನೋಡಿ. ಇನ್ನು ಬ್ಯಾಕು ರೆಡಿ ಆಯಿತು ನೋಡಿ. ಇನ್ನು ಫ್ರಂಟು ರೆಡಿ ಆಯಿತು ನೋಡಿ. ಕ್ರಾಸ್ ಬಟ್ಟೆನೂ ರೆಡಿ ಆಯಿತು. ಪಾರ್ಟ್ಸ್ ಎಲ್ಲ ರೆಡಿ ಆದಮೇಲೆ ನಾವು ಯಾವುದನ್ನ ಹೇಗೆ ಸ್ಟಾರ್ಟಿಂಗಿಂದ ಅಂತ ಅಂದರೆ, ಈ ಫ್ರಂಟ್ ಪಾರ್ಟಿಗೆ ನಾವು ಹೊಸ್ದಾಗಲ್ವಾ ಅಟ್ಯಾಚ್ ಮಾಡೋಣ. ನಾನು ಡೈರೆಕ್ಟ್ ಅಟ್ಯಾಚ್ ಮಾಡಿದ್ರು ಅಂಗಡಿಯಲ್ಲಿ ಓವರ್ಲಾಕ್ ಇದೆ. ನಾನು ಪ್ರತಿ ಸರಿನೂ ಹೇಳ್ತಿರ್ತೀನಿ, ಈ ರೀತಿನೂ ಮಾಡೋದು ಗೊತ್ತಿದೆ, ಯಾವ ರೀತಿ ಈ ರೀತಿನೂ ಇದೆ. ಬಟ್ ನಾನು ಆ ರೀತಿ ಮಾಡಲ್ಲ, ಡೈರೆಕ್ಟ್. ಯಾಕಂತಂದರೆ ಅಪ್ ಆ್ಯಂಡ್ ಡೌನ್ ಬಂದರು ಯಾವುದೇ ಬಂದರು 1 ನಿಮಿಷಕ್ಕೆ ಅವರು ರೆಡಿ ಮಾಡಿಕೊಡ್ಬೋದು ಅನ್ನೋ ಸಾಧ್ಯತೆಯಿಂದ ನಾನು ಇದೇ ರೀತಿನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಫಿಲ್ಟ್ ಏನಿದೆ ಇದನ್ನು ಹಿಡಿದು ಈ ಥರ ಹಾಕಬೇಕು. ಓಕೆನಾ? ನಿಮಗೆ ನಾನು ಹೇಳ್ದೆ ಹೋದ್ರೂ ಇದರಲ್ಲಿ ಹಿಡ್ದಿದ್ದೀನಿ ನೋಡಿ. ಇನ್ಸೈಡ್ ಬಂದಿದೆ, ಬಟ್ ನಾನು ಅದು ಅಭ್ಯಾಸ ಫಲ ಅಲ್ವಾ, ಸೊ ನಾನು ನಿಮಗೆ ಹೇಳೋಕ್ಕೆ ಆಗಿಲ್ಲ. ಇದು ಟಾಪ್ ಸೈಡ್ ಕಾಣಿಸ್ದಾಗ ಅದನ್ನು ಹೇಳಿದ್ದೀನಿ. ಕೆಲವೊಂದನ್ನು ನೀವು ಸ್ಟಿಚ್ ಮಾಡ್ತಾ ನೀವೇ ಕಲಿಬೇಕು ಅನ್ನೋದು ಇದೇ ಕಾರಣಕ್ಕಷ್ಟೇ. ಎರಡಕ್ಕೂ ಒಂದೊಂದು ಹೊಲಿಗೆ ಆದಮೇಲೆ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ನೋಡಬೇಕು. ನೋಡಿ, ಇದು ಸ್ವಲ್ಪನೇ ಅಪ್ ಆ್ಯಂಡ್ ಡೌನ್ ಬರ್ತಿದೆ, ಕಾಣಿಸ್ತಿದೆಯಾ? ಈ ಅಪ್ ಆ್ಯಂಡ್ ಡೌನ್ ಬರ್ತಿದ್ದಾಗ ಇಲ್ಲಿಗೆ ಹೊಲಿಗೆ ಹಾಕೋಣ. ಆಗ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಕೂರುತ್ತೆ. ಇನ್ನೊಂದು ಹೊಲಿಗೆ ಹಾಕಿದ್ಮೇಲೆ ಅಪ್ ಆ್ಯಂಡ್ ಡೌನ್ ಬಂದಿಲ್ಲ ಅಂದರೆ ಡೈರೆಕ್ಟ್ ಹೊಲಿಗೆನ ಹಾಕ್ಬೋದು. ಅಪ್ ಆ್ಯಂಡ್ ಡೌನ್ ಬಂದಾಗ ಪರ್ಫೆಕ್ಟಾಗಿದೆ, ಕಾಣಿಸ್ತಿರ್ಬೋದು. ಇವಾಗ ಶೇಡೆಡ್ ಹೊಲಿಗೆನ ಹಾಕಿ ಮುಗಿಸ್ತೆ. ಇನ್ನು ರಿಂಗ್ ಪಟ್ಟಿ ಉಕ್ಸ್ ಪಟ್ಟಿ ಅನ್ನೋ ಲೆಕ್ಕಕ್ಕೆ ಬಂದರೆ ಮೂರು ಇಂಚು ಬಟ್ಟೆಗೆ, ಲೈನಿಂಗ್ ಬಟ್ಟೆಗೆ 3 ಇಂಚು ಟಾಪ್ ಸೈಡ್ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಾಲ್ ಬಂದಿದ್ದ ಕಾರಣ ಅದು ವಿಡಿಯೋ ಆಗಿಲ್ಲ. ಈ ರೀತಿ ನೋಡಿ, ಕಾಣಿಸ್ತಿದೆಯಾ?
ಇದು ರೈಟ್ ಸೈಡ್ ಬಟ್ಟೆಗೆ ಸೀದಾ ಇಡಬೇಕು ಬಟ್ಟೆನ. ಈ ಬಟ್ಟೆನೂ ಸೀದಾ ಇಡಬೇಕು ನೋಡಿ. ಈಗ ಮಾಡಿ ಸೆಂಟರ್ಗೆ ಒಂದು ಡಮ್ಮಿ ಚಿತ್ರ ಹಾಕೋಣ. ಮತ್ತೆ ಚಿಲ್ಕ ಈ ರೀತಿ ಸೆಂಟರ್ಗೆ ಹೊರಗನ್ನ ಹಾಕೋಣ. ಅದಾದಮೇಲೆ ಇನ್ನು ಈ ಪಾರ್ಟ್ಸಿಗೆ ಬಂದು 2 ಇಂಚಷ್ಟು ನಾವು ಈ ಥರ ಖಾಲಿ ಲೈನಿಂಗ್ ಬಟ್ಟೆನ ಇಟ್ಕೊಂಡಿರೋದು ಫುಲ್ ರೈಟ್ ಸೈಡಿಗೆ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಇಲ್ಲಿ ಏನಿದೆ ನಾನೀಗ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲಿ ಏನಿದೆ ಅಲ್ಲಿಗೆ ಕಂಪಲ್ಸರಿ 5 ಹುಕ್ಸು ಬರಲೇಬೇಕು ನೋಡಿ. ಈ ಥರ ಅರ್ಧಕ್ಕೆ ಫೋಲ್ಡಿಂಗ್ ಮಾಡಿದ್ರೆ ಈ ಸೆಂಟರು ಮತ್ತು ಇಲ್ಲಿ ಸೆಂಟರು. ಓಕೆ, ಈ ರೀತಿ ನಾವು ಎಲ್ಲೆಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಲ್ಲಲ್ಲಿಗೆ ರಫ್ನ ಹೊಡಿಬೇಕು. ಕೈಯಲ್ಲಿ ನಾನು ರಿಂಗಂತೂ ಮಾಡಲ್ಲ, ಯಾಕಂತಂದರೆ ನಮ್ಮ ಸೈಡೆಲ್ಲ ಇದೇ ಥರ ರಿಂಗಿಗೆ ಫಿಕ್ಸ್ ಆಗಿರ್ತಾರೆ. ನಾನು ಆಗಲೇ ಹೇಳಿದಾಗೆ ಅಕಸ್ಮಾತ್ ಅವ್ರಿಗೆ ಬೇಕು ಅಂತ ಕೇಳಿದವ್ರಿಗೆ ಕಂಪಲ್ಸರಿ ರಿಂಗ್ ಮಾಡಿಕೊಡ್ತೀವಿ. ರಿಂಗ್ ಮಾಡೋಕ್ಕೆ ಬರಲ್ಲ ಅಂತಲ್ಲ, ನಮ್ಮ ಸ್ವಲ್ಪ ಸ್ಪೀಡು ನಮ್ಮ ಕಡೆ ಕೆಲಸ ಆಗಿರೋದ್ರಿಂದ ಆ ರೀತಿ ನಡೀತದೆ. ಇಲ್ಲಿಗೊಂದು ಎಕ್ಸ್ಟ್ರಾ ರಿಂಗ್ನ ಹಾಕಬೇಕು, ಯಾಕಂತಂದರೆ ಅವ್ರಿಗೆ ಸೊಂಟ ಲೂಸು ಟೈಟು ಆದ್ರೂ ಪರ್ಫೆಕ್ಟಾಗಿ ಕೂರುತ್ತೆ. ರೈಟ್ ಸೈಡು ಫ್ರಂಟ್ ಪಾರ್ಟು ಫುಲ್ ಫಿನಿಶಿಂಗ್ ಆಗಿ ರೆಡಿ ಆಯಿತು. ಇನ್ನು ಲೆಫ್ಟ್ ಸೈಡು ತಗೊಳ್ಳೋಣ. ಲೆಫ್ಟ್ ಸೈಡು ಉಲ್ಟಾ ಹಿಡ್ದಿದ್ದೀವಿ. ಈ ರೀತಿ ಉಲ್ಟಾ ಇದ್ದಾಗ ಇದ್ರ ಹಿಂದೆ ಸೈಡು ಹಿಂದಕ್ಕೆ ಉಲ್ಟನೇ ಅಂದರೆ ಲೈನಿಂಗ್ ಬಟ್ಟೆನೇ ಇರಬೇಕು. ಓಕೆನಾ? ಇದು ಫೋಲ್ಡಿಂಗ್ ಆಯಿತು. ರೈಟ್ ಸೈಡಲ್ಲಿ ಬೇರೆ ರೀತಿ ಇದೆ, ಲೆಫ್ಟ್ ಸೈಡಲ್ಲಿ ಬೇರೆ ರೀತಿ ಇದೆ. ಎಷ್ಟೊಂದು ಸಲ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೋಡಿ, ಕಿನ್ನರಿ ಇದಕ್ಕೆ ಈ ರೀತಿ ಫೋಲ್ಡಿಂಗ್. ರಿಂಗ್ ಹುಕ್ಸ್ ಪಟ್ಟಿ, ಇದು ಆಗಲೇ ಮಾಡಿದ್ದು ರಿಂಗ್ ಪಟ್ಟಿ, ಇದು ಹುಕ್ಸ್ ಪಟ್ಟಿ. ನೋಡಿ, ರೈಟ್ ಸೈಡು ರೆಡಿ ಇತ್ತು, ಲೆಫ್ಟ್ ಸೈಡು ರೆಡಿ ಆಯಿತು. ಇನ್ನು ಬ್ಯಾಕು ಫುಲ್ ಆಲ್ರೆಡಿ ರೆಡಿ ಇದೆ. ಸೊ ಅದನ್ನು ಈಗ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆ, ನಾನಿಲ್ಲಿ ಇಲ್ಲಿಂದ ಸ್ವಲ್ಪ ಒಂದು ನೂಲಷ್ಟು ನಾನು ಶೇಪ್ನ ತಗೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಝೂಮ್ ಹಾಕಿ ತೋರಿಸ್ತೀವಿ ನೋಡಿ. ಇಲ್ಲಿಂದ ಇಲ್ಲಿಗೆ ನಾನು ಸ್ವಲ್ಪ ಶೇಪ್ನ ತಗೊಂಡಿದ್ದೀನಿ. ಕಾಣಿಸ್ತಿದೆಯಾ ಸ್ಟಿಚ್ಚು? ಇಲ್ಲಿ ಇಷ್ಟಿದ್ರೆ ಇಲ್ಲಿ ಇಷ್ಟಿದೆ. ಸೊ ಅಲ್ಲಿಗೂ ಒಂದೊಂದು ನೂಲಿನಷ್ಟು ಚಿಕ್ಕ ದೊಡ್ಡ ಇದೆ. ಶೋಲ್ಡರು ಗ್ರಿಪ್ ಬೇಕಲ್ವಾ? ಸೊ ಹಾಗಾಗಿ ಕಂಪಲ್ಸರಿ 2-3 ಹೊಲಿಗೆನ ಹಾಕಿದ್ರೆ ಅದು ಎಷ್ಟು ವರ್ಷ ಆದ್ರೂ ಸ್ಟಿಚ್ ಬಿಟ್ಟೋಗಲ್ಲ. ಯಾರೇ ಹೊಲಿದ್ರೂ ಅಷ್ಟೇ, ಯಾವ್ಯಾವ ಪಾರ್ಟ್ಸಿಗೆ 2-3 ಹೊಲಿಗೆನ ಹಾಕಬೇಕನ್ನೋದನ್ನ ಗೊತ್ತು ಮಾಡಿಕೊಂಡ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಟೈಲರ್ಗೆ ಅಂತ ಹೇಳ್ಬೋದು. ನನಗನ್ಸಿದ್ದು ಒಂದು ಸಣ್ಣದಾಗ ಆ ಥರ ಅನಿಸ್ತು, ಅದನ್ನು ಹೇಳ್ಬೇಕಂತ. ಈಗ ನೋಡಿ, ಇದು ಲೈನ್ ಇದೆ ಅಂದರೆ ಈ ಸೈಡಿಗೆ ಬಂದರೆ ಅದು ಲೈನ್ ಹಿಂದೆ ಹೋಗುತ್ತೆ. ಸೊ ಹಾಗಾಗಿ ಇದು ರೈಟ್ ಸೈಡ್ದು, ಇಲ್ಲಿ ಲೈನ್ ಇದೆ, ಇದು ಲೆಫ್ಟ್ ಸೈಡ್ದು. ಇಲ್ಲಿ ಕರು ಶೇಪ್ ತೊಗೊಂಡಿದ್ದೀನಿ, ಹಾಗಾಗಿ ಲೆಫ್ಟ್ ಸೈಡ್ಗೆ ಇದನ್ನು ತೊಗೋತಾ ಇದ್ದೀನಿ. ಈ ನ್ಯಾಚ್ ಏನಿದೆ, ಈ ಸೆಂಟರ್ ಏನಿದೆ ಅಲ್ಲಿಗೆ ತೊಗೋತಾ ಇದ್ದೀನಿ. ಮತ್ತೆ ಅಲ್ಲಿ ನ್ಯಾಚು ಮತ್ತು ಶೋಲ್ಡರ್ ಸೆಂಟರ್ ಏನಿದೆ ಅಲ್ಲಿಗೆ ಇಟ್ಕೊಂಡು ಮಧ್ಯ ಒಂದು ರಫ್ನ ಹೊಡ್ಕೋಬೇಕು. ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಪೂರ್ತಿ ಅರ್ಥ ಆಗಿದ್ದರೆ ನನಗೆ ಥ್ಯಾಂಕ್ ಯು ಅಂತ ಹೇಳಿ ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂತಂದರೆ ಮೇಡಮ್ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ? ಈ ರೀತಿ ಕೈಯಲ್ಲಿ ನಾನು ಅದನ್ನು ರಿಂಗ್ ಆಗಿ ಇಟ್ಕೊಂಡು ಅದನ್ನು ಬಿಡ್ತಾನೆ ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು. ಸ್ಟಿಚ್ ಮಾಡಬೇಕಿದ್ರೆ ಥ್ರೆಡ್ಡು ಸಹ ಕಟ್ಟಾಯಿತು. ಆಗಿದ್ದಾಗ ಸ್ಟಿಚ್ ಹಾಕ್ಕೊಂಡು ಬಂದಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು, ಅದು ಸ್ಟಿಚ್ ಆದ ತಕ್ಷಣ ನಾನು
ಟಾಪ್ ಸೈಡಿಂದ ತೋರಿಸ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡಿದ ಮೇಲೆ ರಿಂಕಲ್ ರೀತಿ ಕೂರುತ್ತೆ ಎಷ್ಟೋ ಜನಕ್ಕೆ. ನಾನು ಎಷ್ಟೊಂದು ಬ್ಲೌಸ್ ನನಗೆ ಮೆಜರ್ಮೆಂಟ್ ಬ್ಲೌಸ್ ಬರುತ್ತಲ್ಲ ಅದನ್ನು ನಾನು ನೋಡಿದ್ದೀನಿ. ಸೊ ಆ ಥರ ಕೂರುತ್ತೆ. ಇದು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಒಂದೇ ಟೆನ್ಷನಲ್ಲಿ ಒಂದೇ ಲೆವೆಲಾಗಿ ಬಿಡ್ತಾ ಹೋದಾಗ ಫುಲ್ ಫಿನಿಶಿಂಗಾಗಿ ಬರುತ್ತೆ. ಓಕೆನಾ. ಈ ರೀತಿ ಬ್ಲೌಸ್ಗೆ ಸ್ಲೀವ್ನ ಅಟ್ಯಾಚ್ ಮಾಡಬೇಕು. ನೀವು ಎಲ್ಲನೂ ಪ್ರತಿಯೊಂದು ನಿಮಗೆ ಅರ್ಥ ಆಯಿತು ಅಂತಲೇ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಅಲ್ಲಿ ನೋಡಿ, ಒಂದೇ ಒಂದು ಚೂರು ಸಹ ರಿಂಕಲ್ ಥರ ಆಗಲಿ ಫಿಲ್ಟ್ ಆಗಲಿ ಎಲ್ಲೂ ಬಂದಿಲ್ಲ. ಅದು ಮೈಸೂರು ಸಿಲ್ಕ್ ಸ್ಯಾರಿ, ತುಂಬ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಅದು ಆಲ್ಮೋಸ್ಟ್ ಕಾಣಿಸುತ್ತೆ. ಅದು ಸ್ವಲ್ಪ ಮಿಷಿನು ಪ್ರಾಬ್ಲಮ್ ಆಯಿತು. ಅದನ್ನು ನಿಮಗೆ ಹೇಳಿದ್ದೀನಿ, ಈ ಥರ ಪ್ರಾಬ್ಲಮ್ ಆಯಿತು, ಕೈಯೆಲ್ಲ ಆಯಿಲ್ ಆಗಿದೆ ಅಂತ. ವೇಸ್ಟ್ ಬಟ್ಟೆಲೆಲ್ಲ ಕ್ಲಿಯರ್ ಆದಮೇಲೆ ನಾನು ಸ್ಟಿಚ್ ಮಾಡಿದ್ದೀನಿ. ಅವ್ರದ್ದು ಏನು ಮೆಜರ್ಮೆಂಟ್ ಇದೆ, ಕೈಯಿನ ಸುತ್ತಳತೆ ಬಂದು 11 ಇದೆ. ಅದಕ್ಕೆ ನಾನು 5ವರೆಗೆ ತಗೋತಾ ಇದ್ದೀನಿ. ನೋಡ್ಬೋದು, ಝೂಮ್ ಹಾಕು ಸಹ ತೋರಿಸ್ತಾ ಇದ್ದೀನಿ. ಕಂಕುಳು ಬಂದು 18 ಇದೆ. ಅದನ್ನು ನಾನು ಇಟ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಿದೆಯಾ, 9ಕ್ಕೆ. ಮತ್ತು ಎದೆಯ ಸುತ್ತಳತೆ ಬಂದು 35 ಇದೆ. ಅಂದರೆ 9ಕ್ಕಿಂತ 2 ಪಾಯಿಂಟು ಕಡಿಮೆ ಇದೆ. 2 ಪಾಯಿಂಟು ಕಡಿಮೆನೂ ಸಹ ನಾನು ಅಲ್ಲಿ ಇಟ್ಕೊಂಡು, ಮತ್ತು ಎಡ್ಜಿಗೆ ಏನು ಸ್ಟ್ರೈಟು ನಾನು ಗೆರೆ ಹಾಕಿದ್ದೀನಲ್ಲ, ಅಲ್ಲಿ ಹಿಡ್ದಿರೋ ಕಾರಣ ಆ ಕಡೆಗೆ ಅಷ್ಟು ಬಟ್ಟೆಗೆ ಮಾತ್ರ ಹೋಗಿದೆ ಅಷ್ಟೇ. ಇನ್ನು ನನ್ನ ಕೆಳಗಡೆನೂ ಅಷ್ಟೇ 4ನೇ ಒಂದು ಭಾಗನ ರೀತಿ ತಗೋತೀವಿ. ಸ್ಟ್ರೈಟು ಗೆರೆ ಬಂದಾಗ ಅದು ಫಿನಿಶಿಂಗ್ ನಾವು ನೋಡಿದ್ರೆ ಔಟ್ಸೈಡಿಂದ ಎಷ್ಟು ಫಿನಿಶಿಂಗಾಗಿ ಕಾಣಬೇಕಂದ್ರೆ ಒಂದು ಟೆನ್ಷನಷ್ಟು ದೂರ ಇರಬೇಕು ಸ್ಟಿಚ್ ಅಷ್ಟೇ. ತುಂಬ ದೂರ ಹಾಕ್ಬಿಡೋದು. ಈಗ ಲೂಸ್ ಆದರೆ ಒಂದು ಟೆನ್ಷನಷ್ಟು ಲೂಸ್ ಮಾಡ್ಕೋಬೋದು, ಟೈಟ್ ಅಂದರೆ ಒಂದು ಟೆನ್ಷನಷ್ಟು ಹೊಲಿಗೆನ ಹಾಕ್ಕೋಬೋದು. ಈಗ ಒಂದೊಂದು ಸ್ಟಿಚ್ ಆ ಕಡೆ ಒಂದು ಈ ಕಡೆ ಒಂದು ನೇರನೇ ಬಂದಿರಲ್ಲ. ನೀವು ನೋಡ್ಬೋದು ಆ ಥರ ಇರೋದನ್ನು. ನಮ್ಮ ಹತ್ರ ಆ ಥರ ಇರಲ್ಲ. ನಿಮಗೇನಾದರೂ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ. ಈ ರೀತಿ ವೇಸ್ಟ್ ಕಚ್ಚನ ನಾನು ಓರ್ಲಾಕ್ ಸಹ ಮಾಡಿಕೊಡ್ತೀನಿ. ಶಾಪಲ್ಲಿದೆ ಮಿಷಿನ್. ಪದೇ ಹೇಳ್ತೀನಿ, ಓರ್ಲಾಕ್ ಇಲ್ವಾ, ಈ ರೀತಿಯೇ ಕೊಟ್ಬಿಡ್ತೀರಾ? ಇಲ್ಲ, ಓರ್ಲಾಕ್ ಇದೆ. ಹತ್ತತ್ರನೇ 3 ಸ್ಟಿಚ್ ಆದಮೇಲೆ ಸ್ವಲ್ಪ ದೂರದಲ್ಲಿ ಒಂದು ಸ್ಟಿಚ್, 4 ಸ್ಟಿಚ್ಚು ಮಿನಿಮಮ್ ಆಗಿರಬೇಕು. ಆ ರೀತಿ ಆದಮೇಲೆ ಇಲ್ಲಿ ನೋಡಿ, ಈ ಥರ ಹಿಡ್ದಾಗ ಇದೇ ರೀತಿ ಲೆವೆಲಾಗೆ ಬರಬೇಕು. ಆಗಷ್ಟೇ ಆ ಬ್ಲೌಸ್ ಫಿನಿಶಿಂಗ್ ಬರುತ್ತೆ ಅಂತ ಅರ್ಥ. ಇದು ಐರನ್ ಆದಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಲೀವು ಇಲ್ಲ ಬಾಡಿ ಮೆಜರ್ಮೆಂಟ್ ಏನಿದೆ ಅದು ಕ್ಲಿಯರಾಗಿ ಕಾಣಿಸುತ್ತೆ. ನಿಮಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.